ಎಕ್ಸಾಂಪಲ್ ಹೇಳ್ತೀನಂದ್ರೆ, ಈಗ ಎಲ್ಲ ವಿಷಯಕ್ಕೂ ನಾವು ಮೆಡಿಕಲ್ ಸ್ಟೋರ್ ಐತೆ ಉಂಟು, ಮಾತ್ರೆ ತಗೊಂಡು ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ. ಅಷ್ಟ ನಿನ್ನ ಸುಖ, ನಿಮ್ಮ ಚರಿತ್ರೆ, ಗಾಡಿ ಮಲಗಿರೋದು, ಕಳೆದುಕೊಂಡಿದ್ದು ಅನ್ಕೊಂಡು ಫೈನಲ್ ಆಗಿ ಒಂದು ಕಡೆ ಲೋಡಿಗೆ ಬಂದಿದ್ದೀವಿ. ಏನಪ್ಪ ಅಂದರೆ ಫಸ್ಟು ಮುದ್ದೇಬೇಳೆ ಲೋಡಿಗೆ ಒಪ್ಕೊಂಡಿದ್ವಿ. ಮುದ್ದೇಬೇಳೆ ಕ್ಯಾನ್ಸಲ್ ಆಯಿತು ಲೋಡು. ಎಲ್ಲ ಎರಡು ಕಡೆ ಗಾಡಿಗಳು ನಿಂತವೆ. ಇಲ್ಲಿ ಇದು ಯಾವುದೋ ಮಿಲ್ಲಿದು. ಎಷ್ಟು ಉದ್ದ ಇದೆ ನೋಡಿದ್ರೆ, ಯಪ್ಪ ಇಷ್ಟು ಉದ್ದ ಒಳಗೆ ಬಂದು ಪಂಚರ್ ಆಗಿರೋದು. ಆದರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಅದು ನಿನ್ನೆ ಬೆಳಗ್ಗೆ ಬಂದಿದ್ದು, ಇವತ್ತು ಬೆಳಗ್ಗೆ ಇದೆ ಎರಡನೇ ದಿನ ಇಲ್ಲ ಹೈದರಾಬಾದಿಗೆ ಬಂದು. ಖಾಲಿ ಆಗೈತೆ. ರಾತ್ರಿ 10-10:30 ಗಾಡಿ ತಗೊಂಡ್ರು. 10:30 ತಗೊಂಡು 1 ಗಂಟೆನೋ 2 ಗಂಟೆ ಆಗಿತ್ತು ಖಾಲಿ ಆಗ್ಬೇಕಾರೆ. ಖಾಲಿ ಮಾಡಿತದೆ ಜೀವನ. ಅಂದರೆ ಗಾಡಿ ಬರ್ಬೇಕಾರೆ ಒಂಥರ, ಬಂದಾದ್ಮೇಲೆ ಒಂಥರ. ಯಾವ ಫ್ಯಾಕ್ಟ್ರಿಗೆ ಹೋದ್ರು ಇದೇ ಅಭ್ಯಾಸ ಮಾಡ್ಕೊಂಬಿಟ್ಟಾರೆ. ಖಾಲಿನೇ ಮಾಡಲ್ಲ, ಬೇಗ ಲೇಟ್ ಮಾಡ್ತಾರೆ. 2 ಗಂಟೆ ರಾತ್ರಿ ಖಾಲಿ ಮಾಡಿದ್ದಾರೆ. ಎಲ್ಲಿ ಹೋಗೋದು ಎಲ್ಲಿ ಬಿಡೋದು 2 ಗಂಟೆ ರಾತ್ರಿಲಿ ಅಂತ ತಲೆ ಕೆಟ್ಟೋಗ್ಬಿಟ್ಟಿದೆ. ನಾನು ಮಾರ್ತಿದಂತೂ ಇನ್ನೂ ಖಾಲಿ ಆಗಿಲ್ಲ. ಅವನು ಇವತ್ತು ಸಂಜೆ ಅದೇ, ಇವತ್ತು ನೈಟ್ ಆಗ್ಬೋದು ಅವನು. ನಾವು ಖಾಲಿ ಆಯ್ತು. ಇವಾಗ ಲೋಡ್ಗೆ ಎಲ್ಲಿಗೆ ಹೋಗ್ಬೇಕು ಏನಂತ ಗೊತ್ತಿಲ್ಲ. ನೆನ್ನೆ ಲೋಡ್ಗಳಿದ್ದು, ಕೇರ್ಪೇಟೆಗೆ ಒಂದು ಲೋಡಿತ್ತು, ಆಮೇಲೆ ಬೆಳಗಾವಿಗೆ ಒಂದು ಲೋಡಿತ್ತು, ಭತ್ತ ಬೇರೆ ಇತ್ತು. ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಹೆಂಗೆ ಏನೇನು ಆಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಬೆಳಗ್ಗೆನೇ ಎದ್ದು ಆರಾಮಾಗಿ ಅಲ್ಲಿ ಹೋಗಿ ಒಂದು ಟೀ ಅಂಗಡಿಲಿ ಹೋಗಿ ಟೀ ಕುಡ್ಕೊಬಂದು ಕೂತಿದ್ದೀನಿ. ನಮ್ಮ ಮಾರುತಿ ಸ್ನಾನ ಮಾಡ್ಕೊಂಬರಕ್ಕೆ ಹೋಗವನೆ. ಹೋಗಿಲ್ಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ಈಗ ಮೆಸೇಜ್ಗಳು ಓದಿದೆ. ಒಬ್ರು ಅಣ್ಣ ಏನೋ ಒಂದು ಮೆಸೇಜ್ಗೆ ವಿಡಿಯೋಗೆ ಮೆಸೇಜ್ ಹಾಕಿದ್ದಾರೆ. ಏನಂತ ಅಂದರೆ, ರಿಪ್ಲೈ ಮಾಡ್ತೀನಿ ನೋಡಿ ಯಾವ ಥರ ಅಂತ. ಎಲ್ಲ ಇತ್ತಪ್ಪ ಗ್ಯಾಲ್ರಿ. ಸುಮ್ಮನೆ ಫಸ್ಟ್ ಮೆಸೇಜ್ ಓದ್ತೀನಿ, ಆಮೇಲೆ ನೋಡೋಣ. ಸ್ಕ್ರೀನ್ಶಾಟು ಏನು ಮೆಸೇಜ್ ಹಾಕಿದ್ದಾರೆ ಗೊತ್ತಾ? ಅಣ್ಣ, ನಿಮ್ಮ ಕಷ್ಟ, ನೀವು ಸುಖ. ಎಲ್ಲಪ್ಪ ಝೂಮ್ ಜಾಸ್ತಿ ಆಗೋಗ್ಬಿಡ್ತು. ಹಿಂಗೆ ಗೇರ್ಲೆ ಏನಾಕಿದ್ದಾರೆ ಅಂದರೆ, ಅಣ್ಣ ನಿಮ್ಮ ಕಷ್ಟ, ನಿನ್ನ ಸುಖ, ನಿಮ್ಮ ಚರಿತ್ರೆ, ಗಾಡಿ ಮಲಗಿರೋದು, ಕಳೆದುಕೊಂಡಿದ್ದು ಎಲ್ಲ ಹೇಳಿದ್ದೀರಾ. ಒಂದು ಬೋಲ್ಟ್ ಹಾಕಕ್ಕೆ ಬರಲ್ವಾ? ನಿಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ಎಷ್ಟು ವರ್ಷ ಪಳಗಿದ್ದೀರಾ? ಒಂದು ಬೋಲ್ಟ್ ನೀವು ಹಾಕಲು ಆಗ್ಲಿಲ್ವಾ? ಹಾಕಲು ಅಂತ, ಅದು ಆಗಲು ಅಲ್ಲ, ಹಾಕಲು ಅಂತ ಮಿಸ್ಟೇಕ್ ಮಾಡಿದ್ದಾರೆ. ಇರಲಿ, ಮಿಸ್ಟೇಕ್ ಮಾಡಿರಲಿ. ಏನು ಅದರ ಅರ್ಥ ಏನಂದರೆ, ಲಾಸ್ಟ್ ಟೈಮ್ ಒಂದು ನಾನು ಯಲ್ಲಾಪುರ ಘಾಟಲ್ಲಿ ಇಂಜಿನ್ ಬೆಡ್ಡಿಂಗ್ ಬೋಲ್ಟ್ ಕಟ್ಟಾಗಿತ್ತಲ್ಲ, ಕಟ್ಟಾಗಿ ಒಂದು ನೈಟೆಲ್ಲ ನಿಲ್ಲಿಸಿ ಬೆಳಗ್ಗೆ ಮೆಕ್ಯಾನಿಕ್ ಕರೆಸಿ ಹಾಕ್ಸಿದ್ದೆ, ಅದಕ್ಕೆ ವಿಡಿಯೋ. ಆಮೇಲೆ ಇನ್ನೊಬ್ರು ನಮ್ಮ ಶೋಭಿತ್ ಅಂತೇಳಿ ನಮ್ಮ ಫ್ರೆಂಡ್ ಅವರೊಬ್ರು ಮೆಸೇಜ್ ಹಾಕಿದ್ದಾರೆ. ಎರಡು ಇಲ್ಲೇ ಹಾಕ್ತೀನಿ ನೋಡಿ, ಸೈಡಲ್ಲಿ ಹಾಕ್ತೀನಿ. ಅವ್ರೇನು ಹಾಕಿದ್ದಾರೆ, ಇಂಜಿನ್ ಬೆಡ್ಡಿಂಗ್ ಬೋಲ್ಟ್ ಕಟ್ಟಾಗೋದು ಹೆಂಗೆ ಕಂಡುಹಿಡಿಯೋದು, ಹೆಂಗೆ ಗೊತ್ತಾಗುತ್ತೆ ಕಟ್ಟಾಗೈತೆ ಅಂತ, ಹೆಂಗೆ ಗೊತ್ತಾಗುತ್ತೆ ಅನ್ನೋದು. ಅದು ಅವ್ರದ್ದು ಇರಲಿ. ಫಸ್ಟ್ ಇವ್ರದ್ದು ಹೆಸರೇನಪ್ಪ? ಮಿಸ್ಟರ್ ಅಫಿಷಿಯಲ್ ಕುಡ್ಕ. ಓಹೋ, ಏನು ಹೆಸರಪ್ಪ, ಮಿಸ್ಟರ್ ಅಫಿಷಿಯಲ್ ಕುಡ್ಕ ಅಂತೆ ಹೆಸರು. ಏನೋ ಅವ್ರು ಹಾಕೊಂಡಿದ್ದಾರೆ, ಇರಲಿ, ಅದೆಲ್ಲ ಇರಲಿ, ಅದೇನು ಅದಕ್ಕೇನು ನಾವೇನು ಇದು ಮಾಡೋಕ್ಕಾಗಲ್ಲ. ಆಮೇಲೆ ಇವ್ರು ಹಾಕಿರೋ ಮೆಸೇಜಲ್ಲಿ, ಅಣ್ಣ ನೀವು ಕಷ್ಟ, ನಿಮ್ಮ ಸುಖ, ಚರಿತ್ರೆ, ಗಾಡಿ ಬಗ್ಗೆ ಎಲ್ಲ ಅಂತ ಹೇಳಿದ್ರೆ, ತುಂಬ ದಿವಸದಿಂದ ನಾನು ವಿಡಿಯೋ ನೋಡ್ತಾರೆ ಅನ್ನೋದು ಗೊತ್ತಾಯಿತು. ಯಾಕಂದರೆ ನಂದು ಲೈಫ್ ಜರ್ನಿ ಹಾಕಿದ ವಿಡಿಯೋದರಲ್ಲಿ ಹಾಕಿರೋದನ್ನ ಇವರು ಕಮೆಂಟ್ಸ್ ಹಾಕಿದ್ದಾರೆ. ಅದ್ರಾಗೆ ಬ್ರದರ್, ನಿಮಗೆ ಈ ಮೆಸೇಜ್ ನೋಡ್ರೆ ನೀವು ತುಂಬ ದಿವಸದಿಂದ ನನ್ನ ವಿಡಿಯೋಗಳೆಲ್ಲ ನೋಡ್ತಿದ್ದೀರಾ ಅನ್ಕೊಂಡಿದ್ದೀನಿ. ಅನ್ಕೊಂಡಿದ್ರೆ ಒಂದು ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ, ನೋಡಿರ್ಬೋದು. ನನ್ನ ಗಾಡಿ ಇದ್ದಾಗ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆದಾಗ ಸಿರಾಟೋಲಾಗೆ ಗೇರ್ ಬಾಕ್ಸ್ ನಾನು ಒಬ್ಬನೇ ಬಿಚ್ಚಿ ತಗೊಂಡು ಬೇರೆ ಗಾಡೀಲಿ ಹಾಕೊಂಡು ಬೆಂಗಳೂರು ತೊಗೊಂಡೋಗಿರ್ತೀನಿ. ಅದ್ರಾಗ ಹೇಳಿದ್ದೀನಿ, ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ಹೋಗಿ ನೋಡಿ. ಅಷ್ಟು ನೋಡಿದ್ರೆ ಗೊತ್ತಿರ್ಬೋದು. ಗೇರ್ ಬಾಕ್ಸ್ ಬಿಸಿದವನಿಗೆ ಒಂದೇ ಒಂದು ಸಣ್ಣದೊಂದು ಬೆಡ್ಡಿಂಗ್ ಬೋಲ್ಟು ಹಾಕೋಕ್ಕಾಗಲ್ಲ ಅಂತ ಏನಲ್ಲ, ಹಾಕ್ಬೋದು, ಆದರೆ ಆಗಲ್ಲ. ಕೆಲವೊಂದು ವಿಷಯ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ,
ಈಗ ಎಲ್ಲ ವಿಷಯಕ್ಕೂ ನಾವು ಮೆಡಿಕಲ್ ಸ್ಟೋರ್ ಐತೆ ಉಂಟು ಮಾತ್ರೆ ತಗೊಂಡು ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ. ಕೆಲವೊಂದು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗತ್ತೆ ಕೆಲವೊಂದು ವಿಷಯಕ್ಕಲ್ಲ. ಹಾಗೇನೆ ಇದನ್ನು ನಾವು ಮಾಡ್ಬೇಕಂತ ಆಗಲ್ಲ ಅಂತೇನಿಲ್ಲ. ಆದರೆ ಅದು ತಕ್ಕನಂಗೆ ಸ್ಪಾನರ್ ಬೇಕು, 24 ಸ್ಪಾನರ್ ಬೇಕು. ಆಮೇಲೆ ಸ್ಪಾನರಲ್ಲಿ ಆಗೋದಿಲ್ಲ ಅದು ಬೆಡ್, ಅದಕ್ಕೆ ಇದೇ ಬೇಕು, ಎಲ್ರಾಡು ಬಿಟ್ಟೇ ಬೇಕು. ಬಿಟ್ಟು ಅಂದರೆ ಗೊತ್ತಲ್ಲ, ಇಷ್ಟಪ್ಪ ಬಿಟ್ಟು ಇರ್ತದೆ ಅದು, ಅದನ್ನ ಹಾಕಿ ಎಲ್ರಾಡು ಉದ್ದದ ರಾಡು. ಯಾಕಂದರೆ ಅಲ್ಲಿ ಒಂದು ಸೈಡ್ ಚಾರ್ಸಿ ಒಂದು ಸೈಡ್ ಇಂಜಿನ್ ಇರ್ತದೆ, ಎರಡರ ಮಧ್ಯೆ ಇರುತ್ತೆ. ಅಲ್ಲಿ ಸ್ಪಾನರ್ ಹಾಕಿ ಕೈ ಆಡಲ್ಲ, ಟೈಟ್ ಹಾಕಬೇಕು, ಲೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಿಟ್ಟು ರಾಡ್ ಹಾಕ್ಬಿಟ್ಟು ಕೆಳಗಡೆಯಿಂದ ಟೈಟ್ ಮಾಡಿದ್ರೆ ನಿಮಗೆ ಕೆಲಸ ಆಗುತ್ತೆ. ನಮ್ಮ ಹತ್ರ ಬಿಟ್ಟು ರಾಡುಗಳು ಮತ್ತು ರಾಡ್ಗಳು ಬಿಟ್ಟು ರಾಡ್ ಇರಲ್ಲ, ಅವೆಲ್ಲ ಗಾಡಿಗಳಲ್ಲಿ ಯಾರು ಮಡಗಲ್ಲ. ಇವಾಗಿನ ಗಾಡಿಗಳಲ್ಲಿ ಸ್ಪಾನರ್ ಮಡಗೋದೇ ಹೆಚ್ಚು ಅಂಥ ಡ್ರೈವರ್ಗಳು ಇರೋದಕ್ಕೆ ಇವಾಗ. ಆದರೆ ಯಾರು ಬೇಜಾರಾಗ್ಬಿಟ್ರೆ ಅಂಥ ಡ್ರೈವರ್ ಕೆಲವೊಬ್ರು ಹೇಳೋದು ಯಾರು ಮಾಡಲ್ಲ ಇವಾಗಲ್ಲ ಅಂತ ಕೆಲಸಗಳೆಲ್ಲ. ಹಳಬ್ರು ಮಾಡ್ಕೊಂಡು ಹೋಗ್ತಾರೆ, ಏನೇ ಆದರೂ ಅಲ್ಲೇ ನಿಲ್ಲಿಸ್ಬಿಟ್ಟು ಮೆಕ್ಯಾನಿಕರ್ಸ್ ಮಾಡ್ತಾರೆ. ನಾವು ಮಾಡ್ಕೊಂಡು ನಮ್ಮಲ್ಲಿ ಗಾಡಿಯಲ್ಲೆಲ್ಲ ಸ್ಪಾನರ್ ಎಲ್ಲ ಮಡ್ಕೊಂಡಿದ್ದೀವಿ. ಏನಾದರೂ ಮಾಡ್ಕೊತೀವಿ, ನಮ್ಮ ಕೈಯಲ್ಲಿ ಆದರೆ ಎಲ್ಲ ಮಾಡ್ತೀವಿ ನಾವು, ಇಲ್ಲಾಂದರೆ ಮಾಡಲ್ಲ. ಅದು ಬಿಟ್ಟು ರಾಡ್ ಇಲ್ದೇನೆ ನಾವು ನಿಲ್ಸ್ಕೊಂಡಿದ್ದು. ಬೆಳಗ್ಗೆ ಎದ್ದು ಅವ್ನು ಬಂದು ಬಿಟ್ಟು ರಾಡ್ ಹಾಕಿ ಟೈಟ್ ಮಾಡಾಕಿದ್ದು ಬರೀ 5 ನಿಮಿಷ ಕೆಲಸ. ಹಾಗಾಗಿ ನಮ್ಮ ಕೈಯಲ್ಲಿ ಆಗಲಿಲ್ಲ. ಅದಕ್ಕೆ ನಮ್ಮ ಓನರ್ಗೆ ಅವತ್ತೇ ಹೇಳಿದ್ದೀನಿ ಏನಂತ, ಫಸ್ಟು ಸಿಟಿಗೆ ಹೋದಾಗ ಒಂದು ಎಲ್ರಾಡೂ ಒಂದು ಬಿಟ್ಟು ತಗೊಂಬಾರಪ್ಪ, ಎಮರ್ಜೆನ್ಸಿ ಈ ಥರ ಆದಾಗ ನಾನು ಹಾಕೊಂಡು ಓಡಿಸ್ಬೋದು, ಸುಮ್ಮನೆ ಒಂದಿನ ನೈಟೆಲ್ಲ ವೇಸ್ಟ್ ಆಗೋಯ್ತು ಅಂತ ಅವತ್ತೇ ಹೇಳಿಕ್ಕಿದ್ದೀನಿ. ನಮ್ಮ ಓನರ್ ತಂದು ಕೊಡ್ತಾರೆ. ತಂದಾಗ ವಿಡಿಯೋ ತೋರಿಸ್ತೀನಿ, ಅದು ಯಾವ ಥರ ಬಿಟ್ಟು ರಾಡು ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಓನರ್ ತಂದು ಕೊಡ್ತೀನಿ ಅಂತ. ತುಂಬ ಹೆಚ್ಚು ಕಮ್ಮಿ ನಮ್ಮ ಗಾಡಿಯಲ್ಲಿ 6-7ರಿಂದ ಹಿಡಿದು 35ವರೆಗೂ ಫಾನರ್ ಇದೆ. 35ವರೆಗೂ ಪ್ರತಿಯೊಂದು ಸ್ಪಾನರು ರಿಂಗು ಎರಡೂ ಇದೆ, ಎಲ್ಲ ತಂದಿಕ್ಕಿದ್ದಾರೆ. ಬಿಟ್ಟು ರಾಡು ಒಂದು ಅದನ್ನು ತಗೊಂಡ್ರು ಲಾಸ್ಟ್ ಟೈಮು ನಾನು ಹೋದಾಗ. ಏನಕ್ಕೆ ಸುಮ್ಮನೆ ವೇಸ್ಟು ಅವೆಲ್ಲ ಏನಿಲ್ಲ, ದುಡ್ಡು ವೇಸ್ಟು, 4,000 ರೂಪಾಯಿನ ಹೇಳಿದ್ರು ಅಸೆಂಬ್ಲಿ ಬಾಕ್ಸ್ ಸಮೇತ. ಏನಕ್ಕವ ಅಂತೇಳಿ ನಾನೇ ಬೇಡ ಅಂತೇಳಿ ನಮ್ಮ ಓನರಿಗೆ ಇದು ಮಾಡಿದೆ. ಇಲ್ಲಾಂದ್ರೆ ಅವತ್ತು ತಗೊಂಡಿರೋರು ನಾನೇ ಬೇಡ ಅಂತ ಬಿಡಿಸಿದ್ದೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಈ ಟೈಮಿಂಗ್ ಆಗೋಯ್ತು. ಅದಕ್ಕೆ ಅದ್ರದ್ದೊಂದು ಸಿಂಗಲ್ ಮಾತ್ರ ಸೆಟ್ ಬೇಡ, ಸಿಂಗಲ್ ಮಾತ್ರ ತಗೋಬಾ ಅಂತ ಹೇಳಿದ್ದೀನಿ. ತಂದು ಕೊಡ್ತಾರೆ, ತಂದು ಕೊಟ್ಟಾಗ ವಿಡಿಯೋ ಮಾಡ್ತೀನಿ. ಅರ್ಥ ಆಯ್ತಾ ಬ್ರದರ್? ಎಲ್ಲ ವಿಷಯ ಎಲ್ಲ ನಾವೇ ಮಾಡೋಕ್ಕಾಗಲ್ಲ, ಅಲ್ಲಿ ಜಾಗ ಇಕ್ಕಟ್ಟಾಗಿದೆ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಇನ್ನೊಬ್ಬರು ಶೋಭಿತ್ ಅನ್ನೋರು ಹಾಕಿದಲ್ಲ ಪ್ರಶ್ನೆ, ಹೆಂಗೆ ಗೊತ್ತಾಗುತ್ತೆ ಅನ್ನೋದು. ಏನಿಲ್ಲ, ನೀವು ಗಾಡಿ ನಿಂತಲ್ಲಿ ಕ್ಲಚ್ ಬಿಟ್ಟಾಗ ಇಂಜಿನ್ ಸ್ವಲ್ಪ ಎದ್ದು ಕುಣಿತದೆ, ಎದ್ದು ಹಿಂಗೆ ಆಕ್ಷನ್ ಆಗುತ್ತೆ. ಆ ಬೋಲ್ಟ್ಗೆ ಕಟ್ಟಾದಾಗ ಏನಾಗುತ್ತೆ, ಇಂಜಿನು ಎದ್ದೆದ್ದು ಹಿಂಗೆ ಆಕ್ಷನ್ ಆಗುತ್ತೆ. ಅವಾಗ ಗೊತ್ತಾಗ್ಬಿಡ್ತೈತೆ. ನೀವು ನಾನು ಏನು ಮಾಡಿ ಘಾಟಲ್ಲಿ ಬಂದು ಕಟ್ಟಾದಾಗ ಕ್ಲಚ್ ಬಿಡ್ತೀನಲ್ಲ, ಗೇರ್ ಚೇಂಜ್ ಮಾಡಿದಾಗ ಇಂಜಿನು ಎದ್ದೆದ್ದು ಡಗ್ ಅಂತ ಸೌಂಡ್ ಬರುತ್ತೆ. ಆವಾಗ ಗೊತ್ತಾಗ್ಬಿಡುತ್ತೆ ಇಂಜಿನ್ ಬೋಲ್ಟ್ ಕಟ್ಟಾಗಿರಂಗೈತೆ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಇಂಜಿನ್ ಕಡೆ ಹಿಂದ್ಗಡೆ 2 ಬೋಲ್ಟ್ ಬರುತ್ತೆ, ಮುಂದ್ಗಡೆ ಬೆಡ್ಡಿಂಗೆ ಬರುತ್ತೆ. ಚೆಕ್ ಮಾಡಿದಾಗ ಗೊತ್ತಾಗೋಗುತ್ತೆ ಅಷ್ಟೇ ಬ್ರದರ್, ಬೇರೆ ಏನಿಲ್ಲ. ಕ್ಲಚ್ ಬಿಟ್ಟಾಗ ಇಂಜಿನ್ ಎದ್ದು ಕುತ್ಕೊಂಡಾಗ ಬೋಲ್ಟ್ ಕಟ್ಟಾಗಿದೆ ಅಂತ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಬರಲ್ಲ. ಆಮೇಲೆ ಒಂದು ಬೋಲ್ಟ್ ಕಟ್ಟಾದ್ರೆ ಓಕೆ, 2 ಬೋಲ್ಟು ಏನಾದ್ರು ಕಟ್ಟಾಗ್ಬಿಟ್ರೆ ಏನಾಗುತ್ತೆ, ಇಂಜಿನ್ ತಿರ್ಕೊಂಡ್ಬಿಡ್ತೈತೆ. ತಿರ್ಕೊಂಡಾಗ ಏನಾಗುತ್ತೆ, ಮುಂದೆ ಫ್ಯಾನು ರೇಡಿಯೇಟರ್ ಇರ್ತಾವಲ್ಲ ಅದಕ್ಕೆ ಹೋಗಿ ಹೊಡೆದು ಫ್ಯಾನ್ ಎಲ್ಲ ಕಟ್ಟಾಗಿ ರೇಡಿಯೇಟರ್ ಹೊಡೆದೋಗುತ್ತೆ. ಅದಕ್ಕೆ ಇಂಜಿನ್ ಬೋಲ್ಟ್ ಕಟ್ಟಾದಾಗ ಯಾವುದೇ ಕಾರಣಕ್ಕೂ ಗಾಡಿ ಓಡ್ಸೋಕೆ ಹೋಗ್ಬಾರ್ದು, ನಿಲ್ಲಿಸ್ಬಿಟ್ಟು ಅದನ್ನ ಹಾಕ್ಕೊಂಡು ಹೋಗಬೇಕು. ಗೊತ್ತಾಯ್ತಾ ಬ್ರದರ್? ಇಬ್ಬರಿಗೂ ಗೊತ್ತಾಯ್ತು ಅಂತೀನಿ. ನಿಮ್ಮ ಮಿಸ್ಟರ್ ಅಫಿಷಿಯಲ್ ಕುಡ್ಕ ಹೆಸರೇನೈತೆ ಚೇಂಜ್ ಮಾಡಿರಿ. ಅರ್ಥ ಆಯ್ತು ಅನ್ಕೊಂತೀನಿ, ಯಾಕಂದರೆ ನೀವು ಮುಂಚೆಯಿಂದ ನಾನು ವಿಡಿಯೋ ನೋಡಿದ್ದೀರಾ, ತುಂಬ ಥ್ಯಾಂಕ್ಸು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಬರೀ ಇವಾಗ ಸದ್ಯಕ್ಕೆ ಓನರ್ಗೆಲ್ಲ ಫೋನ್ ಮಾಡೋಣ, ಲೋಡ್ ಎಲ್ಲಿಗೆ ಹೋಗ್ಬೇಕು ಏನನ್ನೋದನ್ನ. ಸ್ವಲ್ಪ ಅನ್ನ ಸಾರು ಐತೆ ಎಲ್ಲ ಬಿಸಿ ಮಾಡಿಬಿಟ್ಟು ನಾನು ನಮ್ಮ ಮಾರ್ತಿತ್ತೆ ಅಂತ ತಿಂದ್ಬಿಟ್ಟು ಇಲ್ಲಿಂದ ಈಗ ನಾವು ಹೊರಟುಬಿಡೋಣ. ಇಲ್ಲಿ ಕಾಯಕ್ಕಾಗಲ್ಲ, ಮಾರ್ತಿದ್ದು ಖಾಲಿ ಆಗೋದು ಲೇಟ್ ಆಗ್ಬೋದು. ಒಂದು ಲೋಡ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಹೊರಟುಬಿಡೋಣ. ಮುಂದೆ ಏನೇನಾಗುತ್ತೆ ಅಪ್ಡೇಟ್ ಕೊಡ್ತೀನಿ, ಎಲ್ಲಿಗೆ ಲೋಡ್ ಆಗುತ್ತೆ ಇಲ್ಲಿಂದ. ನನ್ನ ಅನಿಸಿಕೆ ಕ್ಯಾಲಿಕಟ್ ಲೋಡ್ ಆಗ್ಬೋದು ಅಂದ್ಕೊಂಡಿದ್ದೀನಿ, ಕೇರಳ ಇಲ್ಲ ಅಂದರೆ ಬೆಂಗಳೂರು, ಇಲ್ಲಾಂದರೆ ಭತ್ತ, ಯಾವುದೋ ಒಂದು ಆಗುತ್ತೆ. ಹೇಳ್ತೀನಿ ಏನಾಗುತ್ತೆ ಅಂತ, ಮುಂದೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ಕಬ್ಬಿನ ಗಾಡಿ ಹೆಂಗೈತೆ, ಸ್ಟೇರಿಂಗ್ ಸ್ವಿಫ್ಟ್ದು. ಏಯ್ ಕೊಡ್ಬೇಡ, ಏಯ್ ಅಲ್ಲ, ಮುಂದಕ್ಕೆ ಹೋಗ್ತೈತೆ. ಬ್ರೇಕ್ ಪಕ್ಕಡ. ಡ್ರೈವರ್ ಸರಿಯಿಲ್ಲ ಅವನು. ಡ್ರೈವರು, ನೀನು ಡ್ರೈವರ್ ಸರಿಯಿಲ್ಲ. ನೀನು ಓಡ್ಸಕ್ ಬರಲ್ಲ, ಏನಿಲ್ಲ ಪಾಪ. ಅವ್ನು ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಸ್ಟೇರಿಂಗ್ ಸಾಕಾದ ಮಾಡೋರಲ್ಲ. ನಿಮಗೆ ಲೋಡ್ ಬಂತು, ಇವಾಗ ನಾವು ಹೊರಟ್ವಿ. ಸರ ನಮಸ್ಕಾರ, ಬಾಯ್ ರೀ ಸರ. 10-11 ದಿವಸದ ನಂತರ ಅಗಲ್ತಾ ಇದ್ದೀವಿ. ತಿರ್ಗಾ ನಿಮ್ಮ ಭೇಟಿ
ಮತ್ತೆ ಬರ್ತೀವಿ. ಎಷ್ಟು ದಿನಕ್ಕಾಗುತ್ತೋ ಗೊತ್ತಿಲ್ಲ, ಸಿಕ್ಕಾಗ ನೋಡೋಣ. ಅಲ್ಲಿವರೆಗೂ ಬಾಯ್, ಬರೋಣ. ಫೋನ್ ಮಾಡಿ ಖಾಲಿ ಆದ್ಮೇಲೆ. ಹಾಂ, ನಮಗೆ ಲೋಡ್ ಬಂತು, ಮುದ್ದೇಬಿಹಾಳಿಗೆ ಲೋಡು ಹೊರಟ್ವಿ ನಾವು. ಅವ್ರಿಗೆ ಇನ್ನೂ ಗಾಡಿ ಖಾಲಿನೇ ಆಗಿಲ್ಲ ಅವ್ರದ್ದು. ಅವ್ರು ಯಾವತ್ತು ಖಾಲಿ ಆಗುತ್ತೋ ನೋಡೋಣ. ಸದ್ಯಕ್ಕೆ ಇಲ್ಲಿಂದ ಹೈದ್ರಾಬಾದ್ ಹೋಗ್ಬೇಕು. ನಾನು ಹೈದ್ರಾಬಾದಿಂದ ಹಿಂದ್ಗಡೆ ಇದ್ದೀನಿ ಶಾದ್ನಗರಗೆ. ಈಗ ಹೈದ್ರಾಬಾದ್ ಹೋಗಿ ಲೋಡ್ ಮಾಡ್ಕೊಂಡು ಮುದ್ದೇಬಿಹಾಳ್ಗೆ ಹೋಗೋದು. ನೋಡೋಣ ಲೋಡು ಏನು ಲೋಡು ಅನ್ನೋದೇನೋ ಗೊತ್ತಿಲ್ಲ, ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಹಂಗು ಹಿಂಗು ಖಾಲಿ ಮಾಡಿ ಹೊರಟ್ವಿ ಲೋಡ್ ಕಡೆಗೆ. ನಮ್ಮ ಮಾರುತಿನ ಬಿಟ್ವಿ. ಹೆಚ್ಚು ಕಮ್ಮಿ 11-12 ದಿವಸದಿಂದ ಜೊತೆಲೇ ಓಡಾಡಿದ್ವಿ. ಇವತ್ತು ಬೇರೆ ಆಗ್ತಾಯಿದ್ವಿ. ಮತ್ತೆ ಸಿಗ್ದೆ ಎಲ್ಲ ಹೋಗಲ್ಲ, ಸಿಕ್ಕಿದಾಗ ನೋಡೋಣ. ಈಗ ಸದ್ಯಕ್ಕೆ ನಮ್ಮ ಕಡೆ ಲೋಡ್ ಕಡೆ ಹೋಗೋಣ. ಅದೇ ಮೇಯ್ನ್ ರೋಡು. ಅದಾನಿ ಕಂಪ್ನಿಯವನು ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಮಾಡ್ತಾವನಲ್ಲಂದರೆ ಏನು ಮಾಡ್ತಾನಂತ ಗೊತ್ತಿಲ್ಲ ಅದ್ರಾಗೆ. ಇದು ಅಂದ್ಕೊಂಡು ಫೈನಲ್ಲಾಗಿ ಒಂದು ಕಡೆ ಲೋಡಿಗೆ ಬಂದಿದ್ದೀವಿ. ಏನಪ್ಪ ಅಂದರೆ ಫಸ್ಟು ಮುದ್ದೇಬೇಳೆ ಲೋಡಿಗೆ ಒಪ್ಕೊಂಡಿದ್ವಿ. ಮುದ್ದೇಬೇಳೆ ಕ್ಯಾನ್ಸಲ್ ಆಯಿತು ಲೋಡು. ಅದೇನೋ ಮೇಲ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಕಾಯಿಸಿ ಲಾಸ್ಟಿಗೆ ಆಲ್ಟ್ ಮಾಡಿಸಿದ್ರು. ತಿರ್ಗಾ ಆಮೇಲೆ ಮತ್ತೇನ ಕೇಳಿ ಫೈನಲಾಗಿ ಹುಬ್ಳಿ ಹೇಳಿದ್ರು. ಹುಬ್ಳಿ ಬೇಡ ಅಂದ್ವಿ. ಎಲ್ಲ ಲಾಸ್ಟಾಗಿ ಮಂಗಳೂರಿಗೆ ಬಂದಿದ್ದೀವಿ. ಇವಾಗ ಮಂಗಳೂರಿಗೆ ಲೋಡಿಗೆ ಬಂದಿದ್ದೀನಿ. ಈ ಫ್ಯಾಕ್ಟ್ರಿಯಿಂದನೇ ಲೋಡ್ ಆಗುತ್ತೆ. ಯಾವುದಪ್ಪ ಅದು ನೋಡಿ, ಈ ಫ್ಯಾಕ್ಟ್ರಿಯಿಂದನೇ ಲೋಡ್ ಆಗುತ್ತೆ. ಬಿಸಿಲು ಸಿಕ್ಕಾಪಟ್ಟೆ ಇಲ್ಲಿರೋದ್ರಿಂದ ಕದಕ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದು. ಶಂಸಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದಿದ್ದೀನಿ. ನಮ್ಮ ಅರ್ಜುನ ಇಲ್ಲೈತೆ. ಈ ಫ್ಯಾಕ್ಟ್ರಿಯಿಂದಲೇ ಲೋಡ್ ಆಗ್ತೈತೆ. ಲೋಡು ಮಂಗಳೂರಿಗೆ ಇವತ್ತು ಲೋಡ್ ಆಗುತ್ತೆ. ಬ್ಯಾಟ್ರಿ ಪೌಡ್ರ್ ಅಂತೆ. ಮಂಗಳೂರು ಅಂದರೆ ಬೈಕಂಬಡಿ ಇಂಡಸ್ಟ್ರಿಯಲ್ ಏರಿಯಾಗ ಇರುತ್ತೆ. ಈಶ್ವರಿ ಮೆಟಲ್ಗೆ ಅಂದ್ಕೊಂಡಿದ್ದೀನಿ, ಇನ್ನೂ ಗೊತ್ತಿಲ್ಲ. ಬ್ಯಾಟ್ರಿ ಪೌಡ್ರ್ ಅಂದರೆ ಆಲ್ಮೋಸ್ಟ್ ಆಲ್ 99% ಈಶ್ವರಿ ಮೆಟಲ್ಗೇನೆ ಹೋಗೋದು, ಬೈಕಂಬಡಿಗೆ. ಲಾಸ್ಟ್ ಟೈಮ್ ನಾನು ವೈಟ್ ಫೀಲ್ಡಿಂದ ಪೌಡ್ರ್ ತುಂಬ್ಕೊಂಬಂದಲ್ಲ, ವೈಟ್ ಪೌಡ್ರು, ಅಲ್ಲಿಗೆ ಇರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಒಳಗೆ ಹೋಗಿ ಲೋಡೆಲ್ಲ ಆಗಿ ಬಿಲ್ಲು ತೂಕ ಮಾಡ್ಕೊಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ, ಇವೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಹಬ್ಬಾಬೋಬ, ಇಂಥ ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ನಾನು ನಮ್ಮ ಬೆಂಗಳೂರಾಗಲ್ಲ, ನಮ್ಮ ಕರ್ನಾಟಕದಾಗ ಎಲ್ಲೂ ನೋಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಊರಾಗೂ ಇಂಡಸ್ಟ್ರಿಯಲ್ ಏರಿಯಾ ಐತೆ, ಆದರೆ ಈ ಥರ ಇಂಡಸ್ಟ್ರಿಯಲ್ ಏರಿಯಾ ನಾನು ಎಲ್ಲೂ ನೋಡಿಲ್ಲ. ಹಬ್ಬ, ಅಷ್ಟು ಕ್ಲೀನು. ನೋಡಿ ಹೆಂಗಿದೆ ರೋಡು. ಅಲ್ಲೆಲ್ಲ ನೋಡ್ಬೇಕಾಯ್ತು. ವೇಬೂರ್ಜ್ ಹತ್ರ ಎಲ್ಲ ಮೋರಿ ನೀರು, ಚರಂಡಿ ನೀರು ಎಲ್ಲ ರೋಡಿಗೆ ಹರಿದಾಡ್ತಿತ್ತು, ಅಷ್ಟು ಗಲೀಜು. ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬಂದು ನೋಡಿ ಹೆಂಗವೆ ಅಂತ. ನಮ್ಮ ಪೀಣ್ಯ ಆಗಲಿ, ನಮ್ಮ ಬೆಂಗಳೂರಾಗ ಜಿಗಣಿ ಆಗಲಿ, ಹತ್ತಿಬೆಲೆ ಆಗಲಿ, ಆಮೇಲೆ ನಮ್ಮ ಮಂಗಳೂರು ಬೈಕಂಬಡಿ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ, ಎಲ್ಲ ಕಡೆ ಹೆಂಗವೆ ಗೊತ್ತಾ. ಇದೊಂದು ಕಬ್ಬು ಇಂಡಸ್ಟ್ರಿಯಲ್ ಏರಿಯಾ. ಓಲಿ ಹೆಂಗೆ ಬಂದಿದ್ದೀವಿ ಫೈನಲ್ಲ ಮಂಗಳೂರಿಗೆ ಲೋಡ್ಗೆ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಮಂಗಳೂರು ಕಡೆ ಹೋಗೋದು. ಇವಾಗ ಲೋಡ್ ಎಷ್ಟೊತ್ತಿಗಾಗುತ್ತೆ ಏನತ್ತ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ನಮ್ಮ ಮಾರುತಿದಂತೂ ಖಾಲಿ ಆಗಲೇ ಇಲ್ಲ. ನಾನು ಮಾತ್ರ ಖಾಲಿ ಮಾಡಿ ಲೋಡಿಗೆ ಬಂದಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಲೋಡ್ ಆಗೋದು ಅನ್ನೋದು. ಈಗಾಗಲೇ ಟೈಮು 4 ಗಂಟೆ 3:30. ಎಷ್ಟೊತ್ತಿಗೆ ಮಾಡ್ತಾರೆ ಏನನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಲೋಡೆಲ್ಲ ಮಾಡ್ಕೊಂಡು ಬಿಲ್ ಇಸ್ಕೊಂಡು ಬಿಟ್ಟಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ರೋಡ್ ನೋಡ್ಬೋದು ಹೆಂಗೈತೆ ಅಂತೇಳಿ. ಟೈಮು 10 ಗಂಟೆ. ಇವಾಗ ನೋ ಎಂಟ್ರಿ ಮುಗೀತು. ನೋ ಎಂಟ್ರಿ ಇದೆ ಆಚೆ ಬರೋಕ್ಕೆ. ನೋ ಎಂಟ್ರಿ ಮುಗಿಸ್ಕೊಂಡು ಆಚೆ ಹೋಗ್ತಾ ಇರೋದು. ನೋಡಿ ರೋಡ್ ಹೆಂಗೈತೆ ಅನ್ನೋದು. ಎಲ್ಲ ಸಣ್ಣ ರೋಡು. ಒಂದು ಚೂರಾದರೂ ಇನ್ನು ಮುಂದೆ ನೋಡ್ಬೇಕು ಇನ್ನೂ ಹೆಂಗೈತೆ ರೋಡ್ ಅಂತ. ಎಲ್ಲ ನೋಡಿ ನಮ್ಮ ಬೆಂಗಳೂರಾಗ ಇಂಡಸ್ಟ್ರಿಯಲ್ ಏರಿಯಾ ಹೋಗಿ ನೋಡಿ ಹೆಂಗಿದಾವೆ ಅಂತೇಳಿ. ಆಮೇಲೆ ಗಲೀಜು ಜಾಸ್ತಿ ಸಿಕ್ಕಾಪಟ್ಟೆ. ಇಲ್ಲಿ ಕ್ಲೀನ್ ಇಲ್ಲ. ಕಸ ಎಲ್ಲಂದು ಅಲ್ಲೇ ಬಿಸಾಕಿರ್ತಾರೆ. ರೋಡ್ಗಳು ಹಂಗೆ ಮಳೆಗಾಲ ಬಂದುಬಿಟ್ರೆ ಕೆಸರು ಗದ್ದೆಯಲ್ಲಿ ಓಡಿಸ್ದಂಗೆ ಆಗುತ್ತೆ ಆ ಥರ. ನೋಡಿ ಇಲ್ಲೆಲ್ಲ ಹಿಂದಿದ್ದಾವೆ. ಅಲ್ಲಿ ನೋಡಿದ್ರ ಬರೀ ಇವೆ ಇಲ್ಲಿ. ಹೋಗೋಣ. ರೂಟು ರಾಯಚೂರು, ಮಂತ್ರಾಲಯ, ಆದಾನಿ, ಬಳ್ಳಾರಿಯಿಂದ ಮಾಮೂಲಿ ಹಿರಿಯೂರು, ಹುಳಿಯಾರು, ಟಿಪ್ಟೂರು, ಹಾಸನ, ಸಕಲೇಶ್ವರ ಘಾಟ್ ಇಳಿಸಿ ಮಂಗಳೂರು ಹೋಗೋದು. ಇಲ್ಲಿ ನೋಡಿ ರೂಟ್ ಹೆಂಗೈತೆ ಅಂತ. ಗಾಡಿ ಆ ಕಡೆ ಈ ಕಡೆ ಲೊಟ್ಟ ಅಂತ ಹೊಡ್ಕೋತೈತೆ.
ಏನು ಹೇಳೋಣ ಇದಕ್ಕೆ ರೋಡ್ಗೆ. ಏಯ್ ಸಮಾಧಾನ ಸಮಾಧಾನ, ಜಾಸ್ತಿ ಅಳ್ಳಾಡಿಸ್ಕೊಡಪ್ಪ. ಯಪ್ಪ, ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಇದೇ ಥರ ರೂಟಲ್ಲಿ ಓಡಿಸ್ಬೇಕು ನಾನು. 1.5 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ರೈಟ್ ಹೊಡೆದು ಅಲ್ಲಿಂದ 1.25 ಕಿಲೋಮೀಟ್ರ್ ಹೋಗ್ಬಿಟ್ರೆ ಮೇಯ್ನ್ ರೋಡ್ ಸಿಗುತ್ತೆ. ಯಪ್ಪ, ಏನು ಹಿಂಗೆ ಅಳ್ಳಾಡ್ತಿದೆ ಗಾಡಿ. ಇಷ್ಟು ನಿಧಾನ ಬಿಟ್ಟರು ಗಾಡಿ ಅಳ್ಳಾಡ್ತೈತೆ ಹಂಗೆ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ. ಲೋಡ್ ಗಾಡಿ ಹಂಗೆ ಜಾಸ್ತಿ ಅಳ್ಳಾಡಿಸ್ಬಿಟ್ರೆ ಕಟ್ಟೆ ಬ್ಲೇಡ್ಗಳು ಮುರಿದೋಗ್ಬಿಡ್ತವೆ. ಯಾವತ್ತೇ ಆಗಲಿ ನೋಡ್ಕೊಂಬಿಡ್ಬೇಕು, ಅಳ್ಳಾಡ್ಬಾರ್ದು ಆ ಕಡೆ ಈ ಕಡೆ. ಅಯ್ಯೋ ಯಪ್ಪ, ಇಲ್ಲಿ ರೈಟ್ ಹೊಡ್ಕೊಂಡು ಮುಂದೆ ಡೆಡ್ ಎಂಡ್ ಮತ್ತೆ ರೈಟ್ ಹೊಡೆದ್ಮೇಲೆ ರೋಡ್ ನೋಡಿ ಹೆಂಗಿದೆ. ಎಲ್ಲ 2 ಕಡೆ ಗಾಡಿಗಳು ನಿಂತವೆ. ಇಲ್ಲಿ ಇದು ಯಾವುದೋ ಮಿಲ್ಲಿದು ಗೋಧಿಗಳು ತುಂಬ್ಕೊ ಬಂದಿರೋದು. ಗೋಧಿ ಜೋಳ ನೋಡಿ ಕಾಣ್ತವೆ ಚೀಲ ನೋಡಿದ್ರ. ಅವಕ್ಕಿಂತ ರೋಡ್ ನೋಡ್ರಿ ಸ್ವಾಮಿ. ರೋಡ್ ಅಲ್ಲಿ ಕಾಣ್ತಾ ಇರೋದು ಮೇನ್ ರೋಡ್. ಆ ಲೈಟ್ ಕಾಣ್ತಲ್ಲ ಅದು ಮೇನ್ ರೋಡ್. ಅಲ್ಲಿ ಮುಂದೆ ನೋಡಬೇಕು. ಅಪ್ಪ ಪಾಪ ಸ್ಮೆಲ್ಲು, ನೀರು, ಮೋರಿ ನೀರು. ಅದು ಟ್ರೆಂಚು ಯಾವಾಗ ಹೊಡೆದೋಗೈತೆ ಗೊತ್ತಿಲ್ಲ. ರೋಡಿಗೆ ಬಂದು ಹರಿತಾ ಇದ್ದಾವೆ. ಅದನ್ನು ರೆಡಿ ಮಾಡಿಸಿಲ್ಲ ಜನ, ಅದರಲ್ಲೇ ಓಡಾಡ್ತಾರೆ. ಹೋಗೋಣ ಮುಂದೆ ಎಲ್ಲರೂ ಪಾಸ್ ಮಾಡ್ಕೊಂಡು ಮಹಬೂಬ್ ನಗರದ ಹತ್ರ ಹೋಗಿ, ಇಲ್ಲ ಶಾದ್ ನಗರ ಟೋಲಾಗೆ ಟೀಗಿ ಕುಡ್ಕೊಂಡು ಹೋಗ್ತಾ ಇರೋಣ ನಾನ್ ಸ್ಟಾಪು. ನಾಳೆ ಅಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, 2 ದಿನ ಬೇಕೇ ಬೇಕು. 900 ಕಿಲೋಮೀಟ್ರ್ ಇದೆ ಇಲ್ಲಿಂದ ಮಂಗಳೂರು. 2 ದಿನ ಬೇಕೇ ಬೇಕು. ಬೆಳಕರಿ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಬೇಕು. ಒಂದು 9-10 ಗಂಟೆ ಹಂಗೆ ನಿಲ್ಲಿಸು ಮಲಿಕೊಂಡು ತಿರ್ಗಾ ಸಾಯಂಕಾಲ ಎದ್ದು ನೈಟ್ ಓಡಿಸ್ಕೋಬೇಕು. ಬಿಸಿಲಲ್ಲಂತೂ ಓಡ್ಸೋಕ್ಕಾಗಲ್ಲ. ಒಟ್ಟು ನೈಟ್ ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೋಬೇಕು. ಬ್ಯಾಡ್ ಟೈಮು. ಹೈದರಾಬಾದಿಂದ ನಾನ್ ಸ್ಟಾಪ್ ಹೊಡ್ಕೊಬಂದೆ. ಟೈರ್ ಪಂಚರ್ ಆಗೇ ಹೋಯ್ತು. ಎಂಥ ಟೈಮ್ ಅಂದರೆ ನಾನ್ ಸ್ಟಾಪ್ ಚೆನ್ನಾಗಿ ಹೊಡೆದಂಗೆ ಹೊಡ್ಕೊಂಬರ್ತಾಯಿದ್ದೆ. ಬೆಳಕರೆ ಎಷ್ಟೊತ್ತಿಗೆ ಹೋಗೋಣ ಅಂಥೇಳಿ, ಎಷ್ಟಾಗುತ್ತೋ ಅಷ್ಟು ರೀಚ್ ಆಗೋಣ ಅಂಥೇಳಿ. ಇಲ್ಲಿ ನೋಡ್ರೆ ಟೈರ್ ಪಂಚರ್ ಆಗ್ಬಿಡ್ತು. ಏನಪ್ಪ ಅಂದರೆ ಇಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸ್ದೆ. ನನ್ನ ಟೈಮ್ ಚೆನ್ನಾಗಿತ್ತು, ಟೀ ಕುಡಿಯೋಕ್ಕೆ ನಿಲ್ಲಿಸ್ದೆ. ಟೈರ್ ಚೆಕ್ ಮಾಡ್ತೀನಿ, ಪಂಚರ್ ಆಗಿತ್ತು. ಸರಿ, ಇಲ್ಲೇ ಪಂಚರ್ ಅಂಗಡಿ ಪಕ್ಕದಲ್ಲೇ ಇತ್ತಲ್ಲ, ನೈಟ್ ಓಪನ್ ಇದೆಯಲ್ಲ ಅಂಥೇಳಿ ಇಲ್ಲೇ ಬಿಚ್ಚಿಸ್ಬಿಟ್ಟು ಹಾಕ್ಸ್ತಾ ಇರೋದು ನೋಡಿ. ಬಿಚ್ತಾ ಇದ್ದಾರೆ ಇಲ್ಲೆಲ್ಲ. ಇಲ್ಲೇ ಬಿಚ್ಚಿ ಹಾಕ್ಬಿಟ್ಟು ಒಂದೇ ಸಲ ಕೆಲಸ ಆಗ್ಬಿಡುತ್ತೆ. ಇಲ್ಲ ಸ್ಟೆಪ್ನಿ ಹಾಕ್ಕೊಂಡು ಇವಾಗ ಬಿಚ್ಚಿ ಸ್ಟೆಪ್ನಿ ಹಾಕ್ಕೊಂಡು ಹೋಗೋದು, ತಿರ್ಗಾ ಮುಂದೆ ಹೋಗಿ ಮತ್ತೆ ಚೇಂಜ್ ಮಾಡೋದು ಎಲ್ಲ ಮಾಡಬೇಕಾಗುತ್ತೆ ಅಂಥೇಳಿ ಒಂದೇ ಸಲ ಇಲ್ಲೇ ಪಂಚರ್ ಹಾಕ್ಸ್ಬಿಡೋಣ ಅಂಥೇಳಿ ಹಾಕ್ಸ್ತಾ ಇದ್ದೀವಿ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಟೈಮ್ ಒಂದೊಂದು ಟೈಮ್ ಖರಾಬ್ ಆದಾಗ ಅನುಭವಿಸ್ಲೇಬೇಕು. ತುಂಬ 1-1.5 ತಿಂಗಳಾಯ್ತು ಪಂಚರ್ ಆಗಿದ್ದಿಲ್ಲ. ಲಾಸ್ಟ್ ಟೈಮ್ ಹೈದ್ರಾಬಾದ್ ಬಂದಾಗಲೂ ಇದೇ ಥರ ಪಂಚರ್ ಆಗಿತ್ತು. ಇವತ್ತು ಇದೇ ಥರನೇ ಬೋಲ್ಟ್ ಹೊಡೆದ್ಬಿಡೈತೆ. ತೋರಿಸ್ತೀನಿ ಬರ್ರಿ ಯಾವ ಥರ ಬೋಲ್ಟ್ ಹೊಡೆದಿದೆ ಅಂತ. ನೋಡಿ, ಏರ್ ಇನ್ನೂ ಎಷ್ಟು ಸೌಂಡ್ ಕೇಳಿಸ್ತಿರ್ಬೇಕು ಅಂತೇಳಿ. ಏರ್ ಇನ್ನೂ ಇದೆ ಅಂದರೆ ಸ್ವಲ್ಪ ಲೈಟಾಗಿ ಹೋಗ್ತಾ ಇತ್ತು. ಮುಂದೆ ಹೋದ್ರೆ ಮತ್ತೆ ಇದಾಗ್ಬಿಡ್ತೈತೆ ಅಂತೇಳಿ ಒಂದೇ ಸಲ ಬಿಚ್ಚಿ ಹಾಕ್ಬಿಡೋಣ ಅಂತೇಳಿ ಬಿಚ್ಚಿ ಹಾಕ್ತಾ ಇರೋದು. ನೋಡಿ ಸ್ನೇಹಿತರೆ, ಬೋಲ್ಟ್ ನೋಡಿ ಎಷ್ಟು ಉದ್ದ, ಹೆಚ್ಚು ಕಮ್ಮಿ 3-4 ಇಂಚು ಒಳಗೆ ಬಂದಿದೆ. ಎಷ್ಟು ಉದ್ದ ಇದೆ ನೋಡಿದ್ರೆ. ಯಪ್ಪ, ಇಷ್ಟು ಉದ್ದ ಒಳಗೆ ಬಂದು ಪಂಚರ್ ಆಗಿರೋದು. ಆದರೆ ಲೈಟಾಗಿ ಏರ್ ಹೋಗ್ತಿತ್ತು. ಅದೊಂದೇ ನಮ್ಮದು ಇದು. ನೋಡೋಣ, ಟ್ಯೂಬ್ ಏನೋ ಸ್ವಲ್ಪ ವೀಕ್ ಆಗಿರೋಂಗೈತೆ. ಬೇರೆ ಟ್ಯೂಬ್ ಹಾಕ್ಸಿ ಟಿಕ್ ಮಾಡ್ಕೊಂಡು ಸೀದಾ ಇಲ್ಲಿಂದ ಹೊಡೋಣ. ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಪಂಚರೆಲ್ಲ ಹಾಕಿ ಫಿಟ್ ಮಾಡಿದ್ದಾಯಿತು. ಏರ್ ಹಿಡಿತಾ ಇದ್ದಾರೆ ಕ್ಲೀನಾಗಿ. ಏರ್ ಮಾತ್ರ 180 ಪೌಂಡು ಕರೆಕ್ಟಾಗಿ ಚೆಕ್ ಮಾಡಿ ಹಿಡಿಸ್ಕೊಂಡು ಫಿಟ್ ಮಾಡ್ಕೊಂಡು ಹೋಗೋಣ. ತುಂಬ ಲೇಟ್ ಮಾಡಿಬಿಟ್ರಿ ಇವರು ಪಂಚರ್ ಹಾಕೋದು. ತುಂಬಾ ಹೆಚ್ಚು ಕಮ್ಮಿ 3 ಅವರ್ ಲೇಟ್ ಆಗಿಬಿಡ್ತು. ಇಲ್ಲಾಂದರೆ ಎಷ್ಟೊತ್ತಿಗೆ ಯಾವಾಗಲೂ ಹೋಗ್ಬೇಕಾಯಿತು. ನೋಡೋಣ, ಎಲ್ಲ ಫಿಟ್ ಮಾಡ್ಕೊಂಡು ಇವಾಗ ಇಲ್ಲಿಂದ